ಈ ಟನಲ್ ರೋಡ್ ಯೋಜನೆ ಕಾರ್ಯಗತವಾದರೆ ಏನು ಪರಿಣಾಮ ಆಗ್ಬೋದು ಅನ್ನೋದ್ರ ಬಗ್ಗೆ ವಿಸ್ತೃತವಾದ ಚರ್ಚೆ ನಡೀತಾ ಇದೆ. ಯಾಕಂದರೆ ಈ ಚರ್ಚೆನ ಸಾರ್ವಜನಿಕ ವಲಯದಲ್ಲಿ ನಡೆದಿರಲಿಲ್ಲ ಉತ್ತರದಲ್ಲಿ. ಅದಕ್ಕೆ ನಾವಿವತ್ತು ಹಲವಾರು ಜನ ತಜ್ಞರನ್ನ ವಿಶೇಷಜ್ಞರನ್ನ ಕರೆದಿದ್ದೀವಿ. ಪ್ರೊಫೆಸರ್ ಟಿ ವಿ ರಾಮಚಂದ್ರ ಅವರು ಅದ್ಭುತವಾಗಿ ತಮ್ಮ ಪ್ರೆಸೆಂಟೇಷನ್ನ ಕೊಟ್ಟರು. ಇಡೀ ಬೆಂಗಳೂರಿಗೆ ಒಟ್ಟಾರೆ ಸಮಗ್ರ ದೃಷ್ಟಿಕೋನದಲ್ಲಿ ಏನಾಗ್ತಾ ಇದೆ ಅದು ಕಳೆದ 20 ವರ್ಷದಲ್ಲಿ ಅವರು ಸಿಮ್ಯುಲೇಟ್ ಮಾಡಿದ್ದಾರೆ. ಬೇರೆ ಬೇರೆ ಪ್ಯಾರಾಮೀಟರ್ಸ್ನಲ್ಲಿ ನಮ್ಮ ಹವಾಮಾನ ಬದಲಾವಣೆಯಿಂದ ಹಿಡಿದು ಅವರು ಪರಿಸರದ ಮೇಲೆ ಆಗ್ತಿರತಕ್ಕಂಥ ಪರಿಣಾಮ, ಗ್ರೌಂಡ್ ವಾಟರ್ ಅಂತರ್ಜಲದ ಮೇಲೆ ಆಗ್ತಿರೋ ಪರಿಣಾಮ, ಇದನ್ನು ಭಾಳ ವಿವರಿಸಿದ್ರು. ಅದಕ್ಕೆ ಇದು ನಮ್ಮ ಜನ ತಿಳುವಳಿಕೆ ಬೇಕಾಗಿತ್ತು. ಪ್ರೊಫೆಸರ್ ಸಿ ಪಿ ರಾಜೇಂದ್ರನ್ ಅವರು ಭೂಗರ್ಭಶಾಸ್ತ್ರದ ಬಗ್ಗೆ ಭಾಳ ಆಳವಾಗಿ ಬೆಂಗಳೂರಿನ ಭೂಮಿ ಕೆಳಗಡೆ ಏನಾಗ್ಬೋದು ಅನ್ನೋ ವಿಷಯನ ಚರ್ಚೆ ಮಾಡಿದರು. ಅದರ ನಂತರದಲ್ಲಿ ಪ್ರೊಫೆಸರ್ ರೇಣುಕಾ ಪ್ರಸಾದ್ ಅವರು ಜಿಯಾಲಜಿಸ್ಟ್, ಪ್ರಾಜೆಕ್ಟ್ ಆದರೆ ಏನಾಗುತ್ತೆ ಅಂತ ವಿವರಿಸಿದ್ದಾರೆ. ಅದರ ನಂತರದಲ್ಲಿ ಇವಾಗ ತಾನೇ ಈ ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಆಗಮಿಸಿ ಅವರು ಕೂಡ ಅವರ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಡಾಕ್ಟರ್ ಧರ್ಮಾನಂದ್ ಅವರು ಬಂದಿದ್ದಾರೆ ಕಾರ್ಯಕ್ರಮದಲ್ಲಿ. ಡಾಕ್ಟರ್ ಸುಧಾ ಕಾಮತ್ ಅವರು ಮಾತಾಡ್ತಾ, ಪ್ಲಾಸ್ಟಿಕ್ ಸರ್ಜನ್ ಅವರು ಮಾತಾಡ್ತಾ ಒಟ್ಟಾರೆಯಾಗಿ ಆರೋಗ್ಯದ ಮೇಲೆ ಆಗೋ ಪರಿಣಾಮ, ಬೆಂಗಳೂರಿಗರ ಮೇಲೆ ಆಗೋ ಪರಿಣಾಮ ಮಾತಾಡ್ತಾರೆ. ಮತ್ತು ಇನ್ನೊಂದು ಪ್ರೊಫೆಸರ್ ಎಮ್.ಎನ್. ಶ್ರೀಹರಿ ಅವರು ಬಂದಿದ್ದಾರೆ. ಅವರು ಟ್ರಾಫಿಕ್ ತಜ್ಞರಾಗಿ ಸಾರ್ವಜನಿಕ ಸಾರಿಗೆ ಎಷ್ಟು ಬೆಳಿಬೇಕು ಅದ್ರ ಬಿಟ್ಬಿಟ್ಟು ಟನಲ್ ರೋಡ್ ಅಂತ ಮಾಡಿ ಖಾಸಗಿ ವಾಹನಗಳ ಸಂಖ್ಯೆ ರಸ್ತೆ ಮೇಲೆ ಜಾಸ್ತಿ ಮಾಡೋದ್ರಿಂದ ಜನಗಳನ್ನ ಒಂದು ಕಡೆ ಇನ್ನೊಂದು ಕಡೆಗೆ ಸಾಗಿಸೋದಕ್ಕಾಗೋದಿಲ್ಲ ಅನ್ನೋ ಮಾತನ್ನು ಭಾಳ ಅದ್ಭುತವಾಗಿ ಪ್ಲೇಸ್ ಮಾಡಿದ್ರು. ಒಂದು ಆ ವಿಚಾರಗಳನ್ನು ಮಾಹಿತಿ ಅಂಕಿಅಂಶಗಳ ಸಮೇತ ಜನಗಳ ಮುಂದೆ ಪ್ಲೇಸ್ ಮಾಡ್ತಾ ಇದ್ದಾರೆ. ಸರ್ಕಾರ ಇದನ್ನು ಗಮನಿಸಬೇಕಂತ ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ಭಾಳ ಮುಖ್ಯವಾಗಿ ಏನಾಗ್ತಾ ಇದೆ ಅಂತಂದರೆ ಬರೀ ಇದು ಜನಸಾಮಾನ್ಯರ ಹೋರಾಟ, ಸುಮ್ಮನೆ ವಿಶೇಷ ತಿಳುವಳಿಕೆ ಇಲ್ಲದೆ ವೈಜ್ಞಾನಿಕ ಅಲ್ಲ ಅನ್ನೋದು ಅಭಿಪ್ರಾಯ ಇದ್ದರೆ ಸರ್ಕಾರ ಅದನ್ನು ಬಿಟ್ಕೊಡ್ಬೇಕು. ಭಾಳ ಮುಖ್ಯವಾಗಿ ಜನಗಳ ಹಿತದೃಷ್ಟಿಯಿಂದ, ಬೆಂಗಳೂರು ಒಟ್ಟಾರೆ ಹಿತದೃಷ್ಟಿಯಿಂದ ಈ ಕಾರ್ಯಕ್ರಮ, ಈ ಪ್ರಾಜೆಕ್ಟನ್ನು ಕೈ ಬಿಡಬೇಕಾಗುತ್ತೆ. ನಾವು ಮುಖ್ಯವಾಗಿ ಹೇಳೋದಿಷ್ಟು, ಆಧುನಿಕತೆಯೂ ಬೇಕು, ಅಭಿವೃದ್ಧಿ ಬೇಕು, ಅದಕ್ಕೆ ಉತ್ತಮವಾದ ಬೇಕು, ಆದರೆ ಬೆಂಗಳೂರಿಗೆ ಒಂದು ಸಮಗ್ರವಾದ ಆಲೋಚನೆ ಬೇಕು. ಒಂದು ವಿಷಯ ನಾನು ಹೇಳ್ತೀನಿ. ಈಗ ತಾನೇ ಇಲ್ಲಿ ಇವರು ಪ್ರೊಫೆಸರ್ ಆಶೀಶ್ ವರ್ಮಾ ಅವರು ಅದ್ಭುತವಾಗಿ ಮಾತಾಡ್ತಾ ಒಂದು ಪಾಯಿಂಟ್ ತಂದರು. ಲಂಡನ್ನಲ್ಲಿ ಕೂಡ ಟನಲ್ ಇದೆ, 450 ಕಿಲೋಮೀಟ್ರ್ ಮೆಟ್ರೋ ಓಡುತ್ತೆ ಕೆಳಗಡೆ, ಅಥವಾ ಆಮ್ಸ್ಟರ್ಡ್ಯಾಮ್ನಲ್ಲಿದೆ, ಜ್ಯೂರಿಸ್ನಲ್ಲಿದೆ, ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಆದರೆ ಅಲ್ಲಿ ಒಂದು ಸಮಗ್ರತೆ ಇದೆ ಆಲೋಚನೆಯಲ್ಲಿ. ಇಲ್ಲಿ ಅದು ಕಾಣ್ತಾ ಇಲ್ಲ. ಇಲ್ಲಿ ಮುಖ್ಯವಾಗಿ ಆಗ್ತಾ ಇರೋದು ಏನಂತಂದರೆ, ಯಾವುದೋ ಒಂದು ವಿಶೇಷವಾದ ಸಮಸ್ಯೆ ಬಂತು ಅಂತಂದರೆ ಯಾವುದೋ ಒಂದು ಅನ್ಕನೆಕ್ಟೆಡ್ ಸೊಲ್ಯೂಷನ್ನ ಕೊಟ್ಟು ಅದ್ರ ಮೂಲಕ ಪರಿಹಾರ ಆಗುತ್ತೆ ಅಂತ ನಮಗೆ ನಂಬಿಸಕ್ಕೆ ಹೊರಟಿದ್ದಾರೆ. ಹಂಗೆ ಖಂಡಿತ ಆಗೋದಿಲ್ಲ. ಒಂದು ವಿಚಾರನ ಇಲ್ಲಿ ಹೇಳ್ತಾ ಆಶೀಶ್ ವರ್ಮಾ ಅವ್ರು ಏನು ಹೇಳಿದ್ರು ಅಂದರೆ, ಟ್ರಾಫಿಕ್ ಸಮಸ್ಯೆಯನ್ನು ಪರಿಹರಿಸುತ್ತೆ ಟನಲ್ ರೋಡ್ ಅಂತ ಹೇಳಿದ್ದು ಅಕ್ಷರಶಃ ಸುಳ್ಳು. ದೀರ್ಘಕಾಲೀನವಾಗಲಿ ಅಥವಾ ಅತಿ ಹತ್ತಿರದ ಶಾರ್ಟ್ ಟರ್ಮಲ್ಲಾಗಲಿ ಯಾವುದೇ ಪರಿಹಾರ ಈ ಟನಲಿಂದ ಸಿಗೋದಿಲ್ಲ. ಅದಕ್ಕೆ ಇದೊಂಥರ ಸೆನ್ಸ್ಲೆಸ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟನ್ನು ಕೈ ಬಿಡಬೇಕು ಅನ್ನೋದನ್ನು ಪ್ರೊಫೆಸರ್ ಟಿ ವಿ ರಾಮಚಂದ್ರ ಮತ್ತು ಆಶೀಶ್ ವರ್ಮಾ ಇಬ್ಬರೂ ಕೂಡ ಆಗ್ರಹಿಸಿದ್ದಾರೆ.